ಆಗ್ತಿಲ್ಲ ತರುಣ್. ಅದಕ್ಕೆ ಎಷ್ಟು ಗ್ರೇಟ್ ಅಲ್ವಾ. ಅಣ್ಣ ಒಪ್ಪೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡಿ ಅಣ್ಣ ನಿನ್ಗೆ ಒಂದು ಚಾನ್ಸ್ ಕೊಡೋ ತರ ಒಪ್ಸ್ಬಿಟ್ರು. ಐ ಆಮ್ ಸೋ ಹ್ಯಾಪಿ ತರುಣ್, ಐ ಆಮ್ ಸೋ ಹ್ಯಾಪಿ. ವಾಟ್? ನನಗೆ ಚಾನ್ಸ್ ಕೊಡ್ತಾರ? ಆ ಶರತ್ ಮತ್ತೆ ದುರ್ಗಾ ನಮ್ಮಿಬ್ಬರ ಮಧ್ಯೆ ಬರೋಕೆ ಅವ್ರು ಯಾರು? ಇವ್ರ ಪರ್ಮಿಷನ್ ಮೇಲೆ ನಾನು ಲೈಫ್ ಲೀಡ್ ಮಾಡ್ಬೇಕು. ಛೇ, ತರುಣ್ ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ? ನಿನಗೆ ಖುಷಿ ಆಗ್ಲಿಲ್ವಾ? ಹಾಗಲ್ಲ ಶಾನ್ವಿ, ನಿಜ ಹೇಳಬೇಕು ಅಂದರೆ ದುರ್ಗಾ ಅವ್ರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ದುರ್ಗಾ ಮತ್ತು ಶರತ್ ನಮಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳು. ಹಾಗಂದಮೇಲೆ ನಾವು ಅವ್ರಿಗೋಸ್ಕರ ಏನಾದರೂ ಮಾಡಬೇಕಲ್ವಾ? ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಜೆಸ್ಚರ್. ದಟ್ಸ್ ಅ ನೈಸ್ ಐಡಿಯಾ. ಬಟ್ ಏನ್ ಮಾಡೋದು? ನೋಡು, ಇವಾಗ ಆಲ್ರೆಡಿ ಮನೆಯಲ್ಲಿ ಜಗಳ ಆಗೋಗಿದೆ. ಒಂದು ಕೆಲಸ ಮಾಡೋಣ, ಅವರಿಬ್ಬರನ್ನೇ ಎಲ್ಲಾದರೂ ಸ್ವಲ್ಪ ದಿನ ಆಚೆ ಕಳಿಸೋಣ. ಅವ್ರು ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗ್ಬಿಟ್ಟು ಬರಲಿ. ಲೈಕ್ ಟ್ರಿಪ್ ಆರ್ ಟೂರ್. ದಟ್ಸ್ ಅಮೇಜಿಂಗ್. ಬಟ್ ಎಲ್ಲಿಗೆ? ಕೂರ್ಗಲ್ಲಿ ನನ್ನ ಫ್ರೆಂಡ್ ರೆಸಾರ್ಟ್ ಇದೆ. ಇಟ್ಸ್ ಎ ಪ್ರೈವೇಟ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್. ಬುಕಿಂಗ್ಸ್ ಬೇಕಾದರೆ ನಾನು ಮಾಡಿಸ್ತೀನಿ. ಅವರಿಬ್ಬರು ಅಲ್ಲಿ ಹೋಗಲಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಲಿ. ಅದರಿಂದ ಅವ್ರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೂಪರ್ ಐಡಿಯಾ ತರುಣ್. ಅಣ್ಣಂಗೆ ನಾವು ಕೊಡೋ ಬೆಸ್ಟ್ ಗಿಫ್ಟ್ ಇದು. ಎಷ್ಟು ಕೇರಿಂಗ್. ಥ್ಯಾಂಕ್ ಯು ಸೋ ಮಚ್ ತರುಣ್. ಅದೆಲ್ಲ ಇರಲಿ ಶಾನ್ವಿ, ಅವರಿಬ್ಬರು ಹೊರಗಡೆ ಹೋದರೆ ನಮ್ಮಿಬ್ಬರು ಒಂದು ಸ್ವಲ್ಪ ಫ್ರೀಡಮ್ ಸಿಗುತ್ತಲ್ವಾ, ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮನ್ಸಿಗೆ ಏನೋ ಒಂಥರ ಆಗ್ತಿದೆ. ಆ ಬೆಂಕಿಲಿ ಅಮ್ಮ ಬಲಿಯಾಗಿದ್ದು, ಆಮೇಲೆ ಅದೇ ಬೆಂಕಿಲಿ ನಿನಗೆ ತೊಂದರೆ ಆಗಿದ್ದು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಅಳು ಬರ್ತದೆ ಅಕ್ಕ. ಆದ್ರೆ ಅಕ್ಕ, ಎಂತ ಕಾಕತಾಳೀಯ ನೋಡು. ಅಮ್ಮನ ಜೀವನದಲ್ಲಿ ನಡೆದ ಘಟನೆಗಳಿಗೂ ನಿನ್ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೂ ಎಷ್ಟು ಸಾಮ್ಯತೆ ಇದೆ. ಇದೆಲ್ಲ ನಿಂಗೊಂಥರ ವಿಚಿತ್ರ ಅನ್ಸಲ್ವಾ? ಇದು ವಿಚಿತ್ರ ಅಲ್ಲ ದುರ್ಗಾ, ಇದೊಂದು ಸಂಚು. ಅಮ್ಮನ ಕೊಂದಿರೋರು ಮತ್ತೆ ನನಗೆ ತೊಂದರೆ ಕೊಟ್ಟಿರೋರು ಒಬ್ರೆ. ಅವೆಲ್ಲ ಕೊಲೆ. ಇದು ಕಾಕತಾಳೀಯ ಖಂಡಿತ ಅಲ್ಲ. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ದುರ್ಗಾ, ಈಗ ನಮ್ಮ ಹಳೆ ನೆನಪುಗಳನ್ನ ಪಕ್ಕಕ್ಕಿಟ್ಟು ಇಲ್ಲಿಗೆ ಬಂದಿರೋ ಕೆಲ್ಸದ ಕಡೆ ಗಮನ ಕೊಡೋಣ. ನಾವೀಗ ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ, ಕಾರಣನೇ ಬೇರೆ. ಯಾವುದೇ ಕಾರಣಕ್ಕೂ ನಮ್ಮ ಉದ್ದೇಶ ಬದಲಾಗಬಾರ್ದು. ಸರಿ ಅಕ್ಕ. ಶಾನ್ವಿ, ನಿಜವಾಗ್ಲೂ ಇದು ಸೂಪರ್ ಐಡಿಯಾ. ಶರತ್ ಮತ್ತೆ ದುರ್ಗಾ ಮದುವೆ ಆದ್ಮೇಲೆ ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರಿಗೆ ಇದೊಂಥರ ಹನಿಮೂನ್ ಅಂತ ಅನ್ಕೋಬೋದಲ್ವಾ? ಅಯ್ಯೋ ಅಪ್ಪ, ಅವ್ರ ಮುಂದೆ ಹನಿಮೂನ್ ಅಂತ ಮಾತ್ರ ಹೇಳ್ಬೇಡಿ. ಯಾಕಮ್ಮ, ದಂಪತಿಗಳು ಅಂದ್ಮೇಲೆ ಇದ್ರಲ್ಲಿ ತಪ್ಪೇನಿದೆ? ನೀವಿನ್ನೂ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಪ್ಪ. ನೀವೇನಾದ್ರೂ ಅವ್ರ ಮುಂದೆ ಹನಿಮೂನ್ ಅಂತ ಬಾಯ್ ಬಿಟ್ರೆ ಅವರು ಮನೇಲಿರೋ ಕೆಲ್ಸಗಳ ನೆಪ ಹೇಳಿ ಖಂಡಿತ ಹೋಗೋದೇ ಇಲ್ಲ. ಈ ಅಣ್ಣ, ಅವನಿಗೆ ಫೈಲ್ಗಳೇ ಪ್ರಪಂಚ. ಇನ್ನ ಈ ಅತ್ಗೆ, ಅವರು ಈ ಅಣ್ಣನ್ಗಿಂತ ಒಂದ್ ಹೆಜ್ಜೆ ಮುಂದೆ. ಅವ್ರಿಗೆ ಅಡ್ಗೆ ಮನೆ ಕೆಲಸ ಬಿಟ್ಟು ಬೇರೆ ಏನೂ ಬೇಡ. ಇವರಿಬ್ರನ್ನು ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಶಾನ್ವಿ, ಅದಕ್ಕೊಂದು ಪ್ಲಾನ್ ಇದೆ. ಹೇಗಿದ್ರು ನಾವು ಕೂರ್ಗಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಲ್ವಾ, ಅಲ್ಲಿಗೆ ಶರತ್ನ ವರ್ಕ್ ಟ್ರಿಪ್ ಅಂತ ಕಳಿಸ್ಬಿಡೋಣ.
ಕೆಲಸ ಅಂದ್ರೆ ಶರತ್ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಅವಾಗ ಒಪ್ಕೊಂಡೇ ಒಪ್ಕೋತಾನೆ. ಸರಿ, ಅಣ್ಣ ಒಪ್ಕೋತಾನೆ, ಆದ್ರೆ ಅದಕ್ಕೆ ಯಾಕೆ ಹೋಗ್ತಾರೆ? ಅದಕ್ಕೆ ನಾನು ಹೇಳೋದು ಏನು ಅಂದ್ರೆ, ಶರತ್ ಅಲ್ಲಿ ಒಬ್ನೇ ಹೋಗೋದಕ್ಕಿಂತ ಜೊತೆಗೆ ದುರ್ಗಾನೂ ಹೋದ್ರೆ ಅವಳಿಗೂ ಹೊಸ ಜಾಗ ನೋಡ್ದಾಗತ್ತೆ ಅಂತ ಹೇಳಿ ಒಪ್ಸೋಣ. ಏನಂತೀಯ? ಎಸ್ ಅಪ್ಪ, ಇದು ಸಖತ್ ಐಡಿಯಾ. ಈ ಸರಿ ಕೆಲ್ಸದ ನೆಪದಲ್ಲಿ ಇಬ್ರು ಹನಿಮೂನಿಗೆ ಕಳ್ಸ್ಬಿಡೋಣ. ಅಷ್ಟೇ. ಈ ಸರಿ ಇಬ್ರು ಕೂರ್ಗ್ ಹೋಗ್ಲೇಬೇಕು. ಅಣ್ಣ ಅದ್ಕೆಗೆ ಈ ಸರ್ಪ್ರೈಸ್ ತುಂಬಾ ಇಷ್ಟ ಆಗುತ್ತೆ. ಲೆಟ್ಸ್ ಡೂ ಇಟ್. ಅಲ್ವಾ? ಹೌದು ದುರ್ಗಾ, ಇದು ಅಮ್ಮಂಗೆ ತುಂಬಾ ಇಷ್ಟವಾಗಿರೋ ಬಳೆ ಅಂತ ಅಪ್ಪ ಹೇಳ್ತಾ ಇದ್ರು. ಒಂದ್ ಕೆಲ್ಸ ಮಾಡು, ಇದನ್ನ ನೀನೇ ಇಟ್ಕೋ. ಇದನ್ನ ತುಂಬಾ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು. ಇದು ಬರೀ ಒಡವೆ ಅಲ್ಲ, ಅಮ್ಮನ ಆಶೀರ್ವಾದ. ಸರಿ ಅಕ್ಕ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಳ್ತೀನಿ. ತಾಳಿಗರಿ, ದಾಕ್ಷಾಯಿಣಿ ಅತ್ತೆನ ಪ್ರತಿಮೆ ರೂಪದಿಂದ ಆಚೆ ಹೇಗ್ ತರೋದು ಅನ್ನೋ ರಹಸ್ಯ ಇದ್ರಲ್ಲಿದೆ. ಎಲ್ಲಿದೆ? ಹುಡುಕ್ಬೇಕು ದುರ್ಗಾ. ಇದರಲ್ಲಿ ಅಮ್ಮ ಏನ್ ಬರ್ದಿದ್ದಾರೆ ಅಂತ ಓದಿದ್ರೆ ನಮ್ಗೆ ಗೊತ್ತಾಗತ್ತೆ.